ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗನಾಟಕ್ಕೆ ಜನ ಬೆಸ್ತು ಬಿದ್ದಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ಮಂಗಗಳ ಕಾಟಕ್ಕೆ ಮತ್ತಷ್ಟು ರೋಗ ರುಜಿನಗಳು ಬರುತ್ತೋ ಅನ್ನುವಂತಹ ಆತಂಕ ಪಾಲಕರದು, ಪೋಷಕರದು. ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆ ಹೊರಭಾಗದಲ್ಲಿ ಹೀಗಾದ್ರೆ ಆಸ್ಪತ್ರೆ ಒಳಗೆ ಬೆಡ್ ಮೇಲೆಲ್ಲ ಇಲಿಗಳ ಕಾಟ, ಹೆಗ್ಗಣಗಳ ಕಾಟ ಅಂತ ಪಾಪ ಅಸಹಾಯಕತೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಗಳ ಕಾಟ. ವಿಕ್ಟೋರಿಯಾ ಆಸ್ಪತ್ರೆಯ ವಾರ್ಡ್ನಲ್ಲಿ ಕೋತಿಗಳ ಕ್ವಾಟ್ಲೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನಲ್ಲಿ ಅಧ್ವಾನದ ಸ್ಥಿತಿ ಶುರುವಾಗಿದೆ. ಕೋತಿಗಳ ಕಾಟ, ಜಿರಳೆಗಳ ಕಾಟ, ಅದರ ಜೊತೆಗೆ ಹೆಗ್ಣಗಳು ಕೂಡ ಕಂಡಲ್ಲಿ ಓಡಾಡ್ತಾ ಇದೆ. ಈ ಮೂಲಕವಾಗಿ ರೋಗಿಗಳಿಗೆ ಯಾವಾಗ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೋ ಅನ್ನುವಂತಹ ಭಯ ಕೂಡ ಶುರುವಾಗಿದೆ. ಹಾಗಿದ್ರೆ ಇಲ್ಲಿನ ಅಧ್ವಾನದ ಸ್ಥಿತಿ ಹೇಗಿದೆ, ಬನ್ನಿ ತೋರಿಸ್ತಾ ಹೋಗ್ತೇನೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನಲ್ಲಿ ಅವ್ಯವಸ್ಥೆಯ ಆಗರ ತಾಂಡವವಾಡ್ತಿದೆ. ಈ ವಾರ್ಡ್ನಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ರೋಗಿಗಳು ಭಯ ಪಡುವಂತಾಗಿದೆ. ರೋಗಿಗಳ ಬೆಡ್ ಮೇಲೆ ಆಕ್ಸಿಜನ್ ಫ್ಲೋಮೀಟರ್, ಡ್ರಿಪ್ಸ್, ಪೈಪ್ ಹೀಗೆ ಎಲ್ಲೆಂದರಲ್ಲಿ ಕೋತಿಗಳು ಓಡಾಡ್ತಿದ್ದು ನಿತ್ಯ ರೋಗಿಗಳಿಗೆ ಕಿರಿಕಿರಿ ಆಗ್ತಿದೆ. ರೋಗಿಗಳ ಸಂಬಂಧಿಕರು ತಂದಿರುವ ಹಣ್ಣುಗಳನ್ನ ಹೊತ್ತೊಯ್ದು ಈ ಮಂಗಗಳು ಕ್ವಾಟ್ಲೆ ಕೊಡ್ತಿವೆ. ಇಳಿ ಬರ್ತದೆ, ಇಷ್ಟು ಹಂಗ ಒಳಗಡೆ ಕಾಲು ಇಕ್ಕಕ್ಕೆ ಆಗಲ್ಲ, ಭಯ ಪಟ್ಕೊಂಡು ಒಳಗಡೆನೆ ಹೋಗಲ್ಲ, ಒಬ್ರು ಹೋಗಲ್ಲ. ಆಗಿ ನೋಡಿದ್ರೆ ಅಷ್ಟೊಂದು ಇಳಿಗಳು ಇಷ್ಟು ದಪ್ಪ ಇರ್ತದೆ. ಭಯ ಅನ್ಸ್ತದೆ. ಏನ್ ಮಾಡೋದು, ಇವ್ರು ಕೆಳಗಡೆನೆ ಮಾಡ್ಕೊಳ್ಳಲ್ಲ, ಮೇಲೇನೆ ಪಾಪ ಅಲ್ಲೇ ಮಾಡ್ಕೊಳ್ತಾರೆ ಭಯ ಪಟ್ಕೊಂಡು. ಒಳಗಡೆನೆಲ್ಲ ಬಂದ್ಬಿಡ್ತದೆ. ಸ್ವಲ್ಪ ಬಾಗಿಲನ್ನ ತೆಗೆದ್ಬಿಟ್ರೆ ಒಳಗಡೆ ಎಲ್ಲ ಬಂದ್ಬಿಡ್ತದೆ. ಇವಾಗ ಸ್ವಲ್ಪ ತೆಗ್ದು ನೋಡಿ, ಅದನ್ನ ಎತ್ಕೊಂಡು ಹೋಗುವಂತೆ ಅಷ್ಟು ಓಡ್ತದೆ. ಕೋತಿ ಬಂದು ಇಲ್ಲಿ ಆಟ ಆಡ್ಸ್ಬಿಟ್ಟು ಹೋಯ್ತು. ಜಿರಳೆ ಕಾಟ ಇಲ್ಲೇ ಇದೆ ನೋಡಿ, ನಿಮ್ ಕಾಲ ಹತ್ರನೇ ಇದೆ ನೋಡಿ ಜಿರಳೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿ ಬಾಗಿಲು ತೆಗೆದ್ರೆ ಸ್ವಲ್ಪ ಅಲ್ಲಿ ಒಳಗಡೆ ಹೋದ್ರೆ ಕೋತಿಗಳು, ಇಲ್ಲಿ ಇಲಿಗಳು ಕಾಟ ಇದೆ. ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ತಗೊಂಡು ಹಾಗೆ ಹೋಗಿ ನೋಡಿ, ಗೊತ್ತಾಗುತ್ತೆ. ಮಾಡಕ್ಕಾಗುತ್ತೆ. ಪ್ರಾಣಿಗಳು ಅದು ಇರೋ ತಿನ್ನಕ್ಕೆ ಅಂತ ಬರ್ತದೆ. ಈ ಒಳಗ್ ಬರ್ತಾವಲ್ಲ, ಮಾಮೂಲಿ ಮಾಡೇ ಮಾಡ್ತವೆ ಕೋತಿಗಳು. ಮಂಗಗಳಿಗೆ ಇನ್ನೇನು ಅದು ಇದೆ, ಮಾಡೋದೇ ಮಾಡ್ತದೆ ಪಾಪ. ಆಕ್ಸಿಜನ್ ಫ್ಲೋಮೀಟರ್, ಗ್ಲೂಕೋಸ್ ಬಾಟಲ್ನ ಕೇಬಲ್ ಕಿತ್ತು ಬಿಸಾಡಿದ್ರೆ ರೋಗಿಗಳ ಪಾಡು ಏನಾಗ್ಬೇಡ. ಆಸ್ಪತ್ರೆಯ ಸಿಬ್ಬಂದಿ ಅಲ್ಲೇ ಇದ್ರೂ ಏನೂ ಮಾಡಲಾಗದ ಸ್ಥಿತಿ ಇದೆ. ಆಸ್ಪತ್ರೆಯ ಹೊರಗಡೆಯಿಂದ ವಾರ್ಡ್ಗೆ ನುಗ್ಗುವ ಈ ಕೋತಿಗಳ ಕಾಟಕ್ಕೆ ರೋಗಿಗಳು ಬೇಸತ್ತಿದ್ದಾರೆ. ಕೋತಿಗಳ ಕಾಟ ಒಂದು ಕಡೆಯಾದ್ರೆ ಜಿರಳೆ, ಇಲಿ, ಹೆಗ್ಗಣಗಳ ಕಾಟ ಮತ್ತೊಂದೆಡೆ. ಈ ಆಸ್ಪತ್ರೆಯ ವ್ಯವಸ್ಥೆಗೆ ರೋಗಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದೇನೆ ನೋಡಿ. ಇವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಆಕ್ಸಿಜನ್ ಫ್ಲೋಮೀಟರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಡ್ರಿಪ್ಸ್ ಗಳನ್ನ ಹಾಕ್ಲಿಕ್ಕೆ ಅಂತೇಳಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಊಟ ಅಥವಾ ಏನಾದ್ರೂ ಒಂದಿಷ್ಟು ತಿನಿಸುಗಳನ್ನ ತಂದಿರ್ತಾರೆ. ಆದ್ರೆ ಅವುಗಳನ್ನ ತಿನ್ನುವಂತ ಸಂದರ್ಭದಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲೇ ಓಡಾಡ್ತಾ ಇರುತ್ತೆ. ಮತ್ತೆ ಈ ಒಂದು ಆಕ್ಸಿಜನ್ ಫ್ಲೋಮೀಟರ್ ನ ಕೇಬಲ್ಗಳು, ಜೊತೆಗೆ ಡ್ರಿಪ್ಸ್, ಪೈಪ್ಗಳು ಅದೆಲ್ಲವನ್ನ ಕೂಡ ಕಿತ್ತು ಬಿಸಾಡುವಂತಹ ಒಂದಿಷ್ಟು ಘಟನೆಗಳು ಕೂಡ ಆಗಿದಾವೆ. ಜೊತೆಗೆ ಇಲ್ಲಿ ನೋಡಿ, ಇದು ವಾಶ್ರೂಮ್. ಇದು ವಾಶ್ರೂಮ್ ಒಳಗಡೆ ಇಲಿಗಳು ಹೇಗೆ ಓಡಾಡ್ತವೆ ಅಂತ ಹೇಳಿ ಈ ಪೇಷಂಟ್ಗಳು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಷ್ಟ್ರ ಮಟ್ಟಿಗೆ ಇಲಿಗಳ ಹಾವಳಿ ಇದೆ. ಎಲ್ಲಿ ಬೇಕಂದ್ರೆ ಅಲ್ಲೇ ಓಡಾಡ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ ಒಂಥರ ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಸೊ ಎಲ್ಲಂದ್ರೆ ಅಲ್ಲೇ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಒಳಭಾಗಕ್ಕೆ ಬರ್ಲಿಕ್ಕೂ ಕೂಡ ರೋಗಿಗಳಿಗೆ ಭಯ ಆಗುತ್ತೆ. ಸೊ ಅಷ್ಟ್ರ ಮಟ್ಟಿಗೆ ಚಿಲಕ ಇಲ್ಲ. ಜೊತೆಗೆ ಈ ತರದ್ದು ವ್ಯವಸ್ಥೆಗಳಿದಾವೆ. ಇನ್ನೂ ಒಂದಿಷ್ಟು ಜನ ಇದಾರೆ, ಮಾತಾಡ್ತೀನಿ. ಇವರೆಲ್ಲರೂ ಕೂಡ ನೋಡಿ ಈ ತರದ್ದು ಆಕ್ಸಿಜನ್ ಫ್ಲೋಮೀಟರ್ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಕೋತಿಗಳು ಓಡಾಡುವಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸೊ ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ, ಸೊ ಇಲ್ಲಿ ಮಂಗಗಳ ಹಾವಳಿಯನ್ನ ಕಡಿವಾಣಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕು. ಜೊತೆಗೆ ಇಲ್ಲಿ ಒಂದಿಷ್ಟು ಜಿರಳೆಗಳ ಕಾಟ, ಇಲಿಗಳ ಕಾಟ ಅದೆಲ್ಲವನ್ನ ಕೂಡ ಕಂಟ್ರೋಲ್ ಅನ್ನ ಮಾಡಬೇಕು. ರೋಗಿಗಳಿಗೆ ಒಂದು ಆತಂಕವನ್ನ ಇನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಈ ವಾರ್ಡ್ನ ಶೌಚಾಲಯದಲ್ಲಿ ಇಲಿ, ಹೆಗ್ಗಣಗಳು ಓಡಾಡ್ತಿವೆ. ಶೌಚಾಲಯಕ್ಕೆ ಚಿಲಕ ಬೇರೆ ಇಲ್ಲ. ಶೌಚಾಲಯಕ್ಕೆ ಹೋದ ರೋಗಿಗಳು ಇಲಿ, ಹೆಗ್ಗಣಗಳು ಕಾಲಿಗೆ ತಾಗಿ ಗಾಬರಿಯಿಂದ ಕಿರುಚಾಡ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಈ ಕರ್ಮಕಾಂಡ ಇಲ್ಲಿಗೆ ನಿಲ್ಲಬೇಕಿದೆ. ರೋಗಿಗಳಿಗೆ ಆಗ್ತಿರುವ ಸಮಸ್ಯೆಗಳನ್ನ ನಿವಾರಿಸಬೇಕಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ಆದ್ರೆ ಬಂದಂತಹ ರೋಗಿಗಳಿಗೆ ಇಲ್ಲಿ ಸುರಕ್ಷತೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಆಸ್ಪತ್ರೆಯ ಆಡಳಿತ ಮಂಡಳಿ
ಏನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ವೀರಪ್ಪ ಜೊತೆ ಪ್ರಕಾಶ್ ಡಿ, ರಾಂಪುರ್ ಪಬ್ಲಿಕ್ ಟಿವಿ, ಬೆಂಗಳೂರು.